ಗ್ಯಾರಂಟಿಗಳ ಮರುಪರಿಶೀಲನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಸರ್. ಸಾಕಷ್ಟು ಜನರಿಂದ ಮತ್ತು ವಿರೋಧ ಬರ್ತಿದ್ರು ಕೂಡ ಮರುಪರಿಶೀಲನೆ ಮರುವರ್ಜಿ ಇವೆಲ್ಲ ಪ್ರಕ್ರಿಯೆಗಳೇ ಮುಂದಾಗಿದೆ ರಾಜ್ಯ ಸರ್ಕಾರ. ಮಾಡಲಿ, ಯಾವಾಗಲೂ ಮರುಪರಿಶೀಲನೆ ಆಗ್ತಾ ಇರಬೇಕು. ಯಾಕೆಂದರೆ ದುರ್ಬಳಕೆಗಳು ಆಗಿಂದಾಗೆ ದುರ್ಬಳಕೆಗಳು ಆಗ್ತಿರತ್ತೆ, ಪರಿಶೀಲನೆ ಮಾಡಬೇಕು. ಆದರೆ ಏಕಾಏಕಿ ನಿಲ್ಲಿಸಿ ಕೊಡುವಂಥದ್ದು ಇದಾಗಬಾರ್ದು. ಅದು ಈ ಸುಧಾರಣೆಗಳು ಪರಿಶೀಲನೆ ಮಾಡುವಂಥದ್ದು ಕೊಡ್ತಾನೆ ಜೊತೆಯಲ್ಲೇ ಮಾಡ್ಬೋದು, ಜೊತೆಯಲ್ಲೇ ಮಾಡ್ತಾ ಹೋಗ್ಬೋದು. ಇವ್ರಿಗೇನು ಅಂದರೆ ಒಂದು ಪಿಳ್ಳೆ ನವ ಥರ ಒಂದು ಕಾರಣ, ಹಣ ಕೊಡೋದನ್ನ ನಿಲ್ಸೋಕ್ಕೆ ಒಂದು ಕಾರಣ ತೊಗೋತಾರೆ. ಈ ರೀತಿ ತೊಗೋಬಾರ್ದು. ಉದ್ದೇಶ ಜನ ಕೇಳಿರಲಿಲ್ಲ, ನೀವೇ ಕೊಡ್ಲಿಕ್ಕೆ ಮುಂದೆ ಆಗಿದ್ದೀರಾ. ಈ ಕೊಡ್ತಾ ಇರ್ಬೇಕಾದ್ರೆ ಏನಾರು ತಪ್ಪು ಒಪ್ಪುಗಳು ಅರ್ಹ ಫಲಾನುಭವಿಗಳು ಅಲ್ಲದೆ ಬೇರೆ ಯಾರಿಗಾರು ಕೊಟ್ಟಿದ್ರೆ ಇವನ್ನೆಲ್ಲ ನೋಡ್ಕೊಂಡು ಮಾಡಿ. ಏನು ತಪ್ಪೇನಲ್ಲ. ಹೊರ ರಾಜ್ಯದವರು, ಬೇರೆ ರಾಜ್ಯದವರು, ಅಥವಾ ತೀರೋಗಿರೋರು, ಇನ್ನೊಬ್ಬರು ಮತ್ತೊಬ್ಬರು ಪಡ್ಕೋತೀರಿ. ನಿಮ್ಮಲ್ಲಿ ಸಿಸ್ಟಮ್ನಲ್ಲಿ ನಿಮ್ಮ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ರಿ. ನಿಮ್ಮ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರಾ? ಇವತ್ತು ಯಾವ ಒಂದು ಆಧಾರಿತವಾಗಿ ಏನು ಕೊಟ್ಟಿರೋದಲ್ಲ, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದರೆ ಎಲ್ಲರಿಗೂ ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಕೊಡ್ತಾ ಇದ್ದೀರಾ. ಎಲ್ಲ ಮಹಿಳೆಯರ ಸಬಲೀಕರಣ ಅಂತ ಮಾಡಿರುವಂಥದ್ದು. ಇದನ್ನು ತಿಂಗಳ ತಪ್ಪದೆ ಪ್ರತಿ ತಿಂಗಳು ಒಂದು ನಿಗದಿತವಾದಂಥ ದಿನಾಂಕನೇ ಕೊಡಿ. ಹಾಗಾಗಿ ಬಳಕೆ ಆಗುತ್ತೆ. ನೀವು ಯಾವುದೋ ದಿನ ಕೊಡೋದು, ಏನೋ ಕೊಟ್ಟಂಗೆ ಏನು ಬರುತ್ತೋ ಬಿಡುತ್ತೋ ಅಂತ ಜನಕ್ಕೆ ಗೊತ್ತಿರಲ್ಲ. ದಯವಿಟ್ಟು ನೀವು ನಿಗದಿತ ದಿನಾಂಕ, ಹೇಗೆ ರಾಜ್ಯ ಸರ್ಕಾರದ ನೌಕರರಿಗೆ ಸಂಬಳ ಬರುತ್ತೋ ಆ ರೀತಿ ಸಂಬಳ ಕೊಡೋ ರೀತಿಯಲ್ಲಿ, ರಾಜ್ಯ ಸರ್ಕಾರ ಸಂಬಳನೂ ಕಾಲಕ್ಕೆ ಸಮಯ ಕೊಡ್ತಿಲ್ಲ, ಅವ್ರಿಗೂ ಯಾವತ್ತೋ ಬರುತ್ತೆ. ಅದೇ ರೀತಿ ಇದೂ ಆಗಿದೆ. ಒಟ್ಟಾರೆ ಎಡವಟ್ಟಿನ ಸರ್ಕಾರ. ಬಸ್ ಪ್ರೈಸ್ ಕೂಡ ಏರಿಕೆ ಮಾಡೋದಕ್ಕೆ ಚಿಂತನೆ ಮಾಡ್ತಿದ್ದಾರೆ ಸರ್. ನಿನ್ನೆ ಗ್ಯಾರಂಟಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳು ಪ್ರಸ್ತಾಪ ನೋಡಿ, ಇದು ಸರಿಯಾದ ನಿರ್ಧಾರ ಅಲ್ಲ. ನಾನು ತೀವ್ರವಾಗಿ ಖಂಡಿಸೋಕ್ಕೆ ಪದ ಬಳಕೆ ಭಾಳ ಬಲವಾಗಿ ಬಳಕೆ ಮಾಡೋಕ್ಕೆ ಹೋಗ್ತಿಲ್ಲ. ಏನೋ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಾರೆ ಅಂತ. ಒಂದು ಕಡೆ 100% ಫ್ರೀ ಶಕ್ತಿ ಯೋಜನೆ, ಇನ್ನೊಂದು ಕಡೆ ಸ್ಟೂಡೆಂಟ್ಗೂ ಫ್ರೀ ಪಾಸ್ ಕೊಟ್ಟಿರೋದು. ಇನ್ನು ಚಾರ್ಜ್ ನೀವು ಯಾರಿಗೆ ಮಾಡೋಕ್ಕೆ ಹೋಗೋದು? ಏನಾರ ಕಟ್ಟೋನಿಗೆ ಇನ್ನೂ ಹೆಚ್ಚು ಭಾರ ಹಾಕೋದ? ನೋಡಿ, ಅಭಿವೃದ್ಧಿ ಅಂದರೆ ಏನು? ಇವತ್ತು ಬೆಂಗಳೂರು ಅಂತ ನಗರ ಅಥವಾ ಇನ್ನೊಂದು ಕಡೆ ಆಗಲಿ, ಇವತ್ತು ಖಾಸಗಿ ವಾಹನಗಳನ್ನು ಬಳಕೆ ಮಾಡಬಾರ್ದು. ಮೂಲ ಉದ್ದೇಶ ಏನು? ಸಾರ್ವಜನಿಕ ಸೇವೆಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಿರೋ ಮೂಲ ಉದ್ದೇಶ ಏನು? ಖಾಸಗಿ ವಾಹನಗಳನ್ನು ಯಾವುದೋ ಒಬ್ಬ ನಾಗರಿಕ ಬಳಕೆ ಮಾಡ್ದೇ ಸಾರ್ವಜನಿಕ ವ್ಯವಸ್ಥೆಗಳನ್ನು ಸಾರಿಗೆ ವ್ಯವಸ್ಥೆಗಳನ್ನು ಬಳಕೆನ ಮಾಡಬೇಕು. ಆ ಮೂಲಕ ರಸ್ತೆ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಈ ಒತ್ತಡ ಕಮ್ಮಿ ಮಾಡಿ ಒಂದು ಸುಲಭವಾಗಿ, ಯಾವುದೇ ಒಂದು ಟ್ರಾಫಿಕ್ ಕಂಜೆಷನ್ ಇಲ್ಲದೆ ಜನ ಸುಲಭವಾಗಿ ಸರಳವಾಗಿ ತಮ್ಮ ಸ್ಥಳಗಳನ್ನು ತಲುಪಲಿಕ್ಕಾಗುತ್ತೆ. ಇವತ್ತು ರಸ್ತೆ ಒತ್ತಡವನ್ನು ತಡಿಲಿಕ್ಕಾಗ್ತಿಲ್ಲ. ಇಡೀ ಬೆಂಗಳೂರಿನಲ್ಲಿ ನೋಡ್ತೀರಾ, ಎಷ್ಟು ಫ್ಲೈಓವರ್ ಮಾಡ್ಬೋದು? ನೀವೇನೇ ಫ್ಲೈಓವರ್ ಡಬಲ್ಲು ತ್ರಿಬಲ್ಲು 10 ವರ್ಷ ಆದಮೇಲೆ ಆಗ್ಬೋದು. ನೀವು 10 ವರ್ಷ ಮುಂಚೆ ಅಂತೂ ಯಾವುದೂ ಬರಲ್ಲ. 10 ವರ್ಷದವರೆಗೂ ಬೆಂಗಳೂರನ್ನ ನರಳಬೇಕಾ? 10 ವರ್ಷ ನೀವು ಕೆಲಸ ಮಾಡಿದಾಗ ಎಷ್ಟು ರೋಡ್ಗಳು ಬ್ಲಾಕ್ ಆಗುತ್ತೆ ಅಂತ ಯೋಚನೆ ಮಾಡಿ. ಸೊ ಇದೆಲ್ಲ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಿ. ಇನ್ನು ಬಸ್ಸಿನ ದರ, ನಾನು ಈ ಸರ್ಕಾರವನ್ನು ಕೇಳ್ಕೊತೀನಿ, ಈಗಿರೋಂಥ ಬಸ್ಸಿನ ದರ ಅಥವಾ ಮೆಟ್ರೋ ದರವನ್ನು 50% ಇಳಿಸಿ. ನಾನು ಒಬ್ಬ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಹೇಳ್ತಾ ಇರೋದು, ನಿಮಗೂ ಒಳ್ಳೆ ಆಶೀರ್ವಾದ ಜನರಿಂದ ಸಿಗುತ್ತೆ. ಒಂದು ಯೋಗ್ಯವಾಗಿರುವಂಥ, ವೈಜ್ಞಾನಿಕವಾಗಿ ಜವಾಬ್ದಾರಿಯುತವಾದಂಥ ನಿರ್ಧಾರ ಮಾಡಿದಂಥ ಆಗುತ್ತೆ. ನಾನು ಯಾಕೆಂದರೆ ಜನರ ಸಮಸ್ಯೆಯನ್ನು ನೋಡಿಕೊಂಡು ಇವತ್ತು ಜವಾಬ್ದಾರಿಯುತವಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ.